வெற்றிவேல் முருகனுக்கு அரஹரோஹரா, வீரவேல் முருகனுக்கு அரஹரோஹரா, சக்திவேல் முருகனுக்கு அரஹரோஹரா, ஞானவேல் முருகனுக்கு அரஹரோஹரா. ನಮಸ್ಕಾರ ಎಲ್ರಿಗೂ. ಆಡಿ ಕೃತಿಕದ ಶುಭಾಶಯಗಳು. ಆಡಿ ಕೃತಿಕ ಅಂದರೆ ಏನು, ಆಡಿ ಕೃತಿಕನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ, ಇದರ ಸಿಗ್ನಿಫಿಕೆನ್ಸ್ ಏನು, ಹಾಗೆ ಆಡಿ ಕೃತಿಕ ಯಾವ ದೇವ್ರಿಗೆ ಸಂಬಂಧಪಟ್ಟಿದ್ದು, ಇದು ಹೇಗೆ ಸ್ಟಾರ್ಟ್ ಆಯಿತು, ಯಾವ ಪರಂಪರೆಯಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಡಿಯೋನ ಇಲ್ಲಿ ನಾನು ಶೂಟ್ ಮಾಡಿ ಹಾಕಿದ್ದೀನಿ. ಹಾಗೆ ನಮ್ಮ ಮನೇಲಿ ಹೇಗೆ ಆಡಿ ಕೃತಿಕನ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ ಅಂತ ನಾನು ಈ ವಿಡಿಯೋದಲ್ಲೇ ಹಾಕಿದ್ದೀನಿ. ಸೊ ಈಗ ಮೊದಲು ಆಡಿ ಕೃತಿಕ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಆಡಿ ಕೃತಿಕ ಅನ್ನೋದು ಒಂದು ಇಂಡಿಯನ್ ಫೆಸ್ಟಿವಲ್ ಆಗಿದೆ, ಎಸ್ಪೆಷಲಿ ಸೌತ್ ಇಂಡಿಯನ್ ಫೆಸ್ಟಿವಲ್ ಆಗಿದೆ. ಹೌದು, ಸೌತ್ ಇಂಡಿಯನ್ ಫೆಸ್ಟಿವಲ್ ಅಂತ ಅಂದ ತಕ್ಷಣ ಎಲ್ರಿಗೂ ತಲೆಗೆ ಬರೋದು ಸೌತ್ ಇಂಡಿಯನ್ಸ್, ಅವರ ಕಲ್ಚರ್, ಫುಡ್. ಸೊ ಆಡಿ ಕೃತಿಕನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ, ಆಡಿ ಕೃತಿಕ ಬಂದಿದ್ದು ಹೇಗೆ? ಮೊದಲಿಗೆ ಆಡಿ ಕೃತಿಕನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ, ಸ್ಕಂದ ಮಾತೆಯರು ಅಂತ ಏನಿರ್ತಾರೆ, ಅಂದರೆ ಈ ಕೃತಿಕಾ ಮಾತೆಯರಿಗೆ ಒಂದು ಥ್ಯಾಂಕ್ಸ್ನ ಸಲ್ಲಿಸೋದಕ್ಕೆ, ಅಂದರೆ ಒಂದು ಓಟ್ ಆಫ್ ಥ್ಯಾಂಕ್ಸ್ ಥರ ಥ್ಯಾಂಕ್ಸ್ನ ಸಲ್ಲಿಸೋದಕ್ಕೆ ಪ್ರತಿ ವರ್ಷ ಆಡಿ ಕೃತಿಕನ ಮಾಡ್ತಾರೆ. ಇವಾಗ ನಿಮ್ಮ ಪ್ರಶ್ನೆ ಇರ್ಬೋದು, ಏನಕ್ಕೆ ಆಡಿ ಕೃತಿಕ ಅಥವಾ ಕೃತಿಕಾ ಮಾತೆಯರಿಗೆ ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ. ತಾರಕಾಸುರಂದು ಕಾಟ ಸಿಕ್ಕಾಪಟ್ಟೆ ಆದಾಗ ದೇವಾನುದೇವತೆಗಳೆಲ್ಲ ಹೋಗಿ ಈಶ್ವರನ ಹತ್ರ ಕೋರಿಕೆ ಅಥವಾ ಬೇಡಿಕೆ ಇಡ್ತಾರಂತೆ, ಸ್ವಾಮಿ ತುಂಬ ತಾರಕಾಸುರ ಎಲ್ರಿಗೂ ತೊಂದರೆ ಕೊಡ್ತಿದ್ದಾನೆ ಅಂತ. ಆಗ ಈಶ್ವರ ಅವನ ಬಾಯಿಂದ 6 ಅಗ್ನಿಜ್ವಾಲೆಗಳನ್ನ ಉಗುಳ್ತಾನೆ. 6 ಅಗ್ನಿಜ್ವಾಲೆಗಳು 6 ಗಂಡು ಮಕ್ಕಳಾಗಿ ಜನನ ತಗೊಳ್ತವೆ. ಹಾಗೆ 6 ಕೃತಿಕಾ ಮಾತೆಯರು ಆ ಮಗುನ ತಗೊಂಡು, ಒಂದೊಂದು ಮಗುನ ಒಂದೊಂದು ತಾಯಿ ತಗೊಂಡು ಸಾಕಲಿಕ್ಕೆ ಶುರು ಮಾಡ್ತಾರೆ. ಸಾಕಿ ಬೆಳೆಸಿ ಸಲುವಿದ ನಂತರ ಆಗ ಒಂದಿನ ಸ್ಕಂದ ಮಾತೆಯಾದ ಪಾರ್ವತಿಯು ಬಂದು, ಇಲ್ಲ ಈ ಮಗುಗೆ ಎಲ್ಲ ಮಗುನೂ ಬೇರೆ ಬೇರೆ ಇದ್ರೆ ಆಗೋದಿಲ್ಲ ಅಂತ ಹೇಳಿ ಒಂದೇ ಮಗುವಾಗಿ ಮಾಡಿ ಷಣ್ಮುಖ, ಸರವಣ ಅಥವಾ 6 ಮುಖ ಅಂತ ಕರೆದು ಸ್ವಾಮಿಗೆ ಹೆಸರಿಡ್ತಾರೆ. ಹಾಗೆ 6 ತಲೆಗಳನ್ನು, 6 ಮಕ್ಕಳ ತಲೆಗಳನ್ನ ಒಂದಾಗಿ ಜೋಡಿಸ್ತಾರೆ. ಹೀಗೆ 6 ಮಕ್ಕಳನ್ನ ತಲೆಗಳನ್ನ ಜೋಡಿಸಿ ಅದನ್ನು ಷಣ್ಮುಖ, ಸರವಣ ಅಂತ ಕರೀತಾರೆ. ಹಾಗೆ ಮುರುಘ ಅಂತ ಕೂಡ ಭಕ್ತಿಯಿಂದ ಭಕ್ತರು ಕರೀತಾರೆ. ಹೀಗೆ ಆಡಿ ಕೃತಿಕನ ಏನಕ್ಕೆ ಮಾಡ್ತಾರೆ ಅಂದರೆ, ಸಾಕಿ ಸಲಹಿದಂಥ ಅಮ್ಮಂದಿರಿಗೆ, 6 ತಾಯಂದಿರಿಗೆ ಒಂದು ಥ್ಯಾಂಕ್ಸ್ನ ಸಲ್ಲಿಸೋದಕ್ಕೋಸ್ಕರನೇ ಖಂಡಿತವಾಗ್ಲೂ ಆಡಿ ಕೃತಿಕ ಅನ್ನೋದು ಸೆಲೆಬ್ರೇಟ್ ಮಾಡೋದು. ಹಾಗೆ ನಮ್ಮ ಕೇಳ್ಕೊಂಡಿದ್ದಂಥ ವಿಶ್ ಕಂಪ್ಲೀಟ್ ಆದಾಗ ಕಾವಡಿನ ಹೊತ್ತು ಸ್ವಾಮಿಗೆ ಥ್ಯಾಂಕ್ಸ್ ಹೇಳೋ ಪದ್ಧತಿ ಹಳೆ ಕಾಲದಿಂದನೂ ಬಂದಿದೆ. ಓಂ ಸರ್ವಣ ಭವಾಯ ನಮಃ.